ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಜಿ.ಎಂ. ಹಾಪ್ಕಿನ್ಸ್ ಅವರು ಬರೆದ ಒಂದು ಪ್ರಸಿದ್ಧ ಕವಿತೆ ದ ವಿಂಡ್ ಓವರ್ ಕುರಿತು ನೋಡೋಣ. ವಿಂಡ್ ಓವರ್ ಅಂದರೆ ಒಂದು ರೀತಿಯ ಹಕ್ಕಿ, ತುಂಬ ದೊಡ್ಡದಾದ ಬೃಹತ್ ಗಾತ್ರದ ಹಕ್ಕಿ. ಇದು ತುಂಬ ಸಣ್ಣ ಗಾತ್ರದ ಕವಿತೆ, ಆದರೆ ಬರೆದಂತಹ ಲ್ಯಾಂಗ್ವೇಜ್ ತುಂಬ ಹಾರ್ಡ್ ಆಗಿದೆ. ಜಿ.ಎಂ. ಹಾಪ್ಕಿನ್ಸ್ ಅವರ ಬೇರೆ ಕವಿತೆಗಳಿಗೆ ಕಂಪೇರ್ ಮಾಡಿದರೆ ಈ ಕವಿತೆ ಸ್ವಲ್ಪ ಕಠಿಣ ಅನ್ನಿಸ್ತದೆ. ಇದಕ್ಕೆ ಸ್ವಲ್ಪ ಗೈಡ್ಲೈನ್ಸ್ನ ಅಗತ್ಯತೆ ಇದೆ. ಈ ಕವಿತೆಯಲ್ಲಿ ಜಿ.ಎಂ. ಹಾಪ್ಕಿನ್ಸ್ ಅವರು ವಿಂಡ್ ಓವರ್ನ ಬೇರೆ ಬೇರೆ ಕ್ವಾಲಿಟೀಸ್ನ ಕುರಿತು ಮಾತಾಡ್ತಾರೆ, ಹಾಗೆ ಅದರ ಸೌಂದರ್ಯದ ಕುರಿತು ಹೇಳುತ್ತಾರೆ. ವಿಂಡ್ ಓವರ್ನ ಒಂದು ಸ್ಪೆಷಲ್ ಕ್ವಾಲಿಟಿ ಅಂದರೆ ಅದು ಗಾಳಿಯ ಒಂದು ಭಾಗದಲ್ಲಿ ನಿಂತುಕೊಂಡು ನೆಲದ ಸ್ಕ್ಯಾನ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಅದು ತನ್ನ ಆಹಾರಕ್ಕಾಗಿ ಅತಿ ಎತ್ತರದ ಜಾಗದಿಂದ ಬೇಟೆಯಾಡುತ್ತದೆ. ಅದಲ್ಲದೆ ಗಾಳಿಯಲ್ಲಿ ಅದರ ಹಾರಾಟ ಭೂಮಿಯಲ್ಲಿ ಹೇಗೆ ಹಾರ್ಸ್ ರೈಡ್ ಮಾಡ್ತದೆ, ಅದೇ ರೀತಿ ಗಾಳಿಯಲ್ಲಿ ವಿಂಡ್ ಓವರ್ ರೈಡ್ ಮಾಡ್ತದೆ ಅಂತ ಕವಿ ಹೇಳ್ತಾರೆ. ಐಸ್ನ ಮೇಲೆ ನಾವು ಹೇಗೆ ಸ್ಕೇಟಿಂಗ್ ಮಾಡ್ತೇವೆ, ಅದೇ ರೀತಿ ಈ ವಿಂಡ್ ಓವರ್ ಗಾಳಿಯಲ್ಲಿ ಸ್ಕೇಟಿಂಗ್ ಮಾಡ್ತದೆ ಅಂತ ಕವಿ ಕಂಪೇರ್ ಮಾಡ್ತಾರೆ. ಹಾಗಿದ್ರೆ ಕವಿತೆಯಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಮೊದಲು ಈ ಕವಿತೆಯ ಟೈಟಲ್ ಕುರಿತು ನೋಡೋಣ. ವಿಂಡ್ ಓವರ್ ಅಂದರೆ ಇದೊಂದು ರೀತಿಯ ಹಕ್ಕಿ, ಗಾಳಿಯಲ್ಲಿ ಹಾರ್ತಾ ಹಾರ್ತಾ ಒಂದು ಕ್ಷಣ ಗಾಳಿಯ ಒಂದು ಭಾಗದಲ್ಲಿ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ. ಅಂತಹ ಒಂದು ಸಾಮರ್ಥ್ಯ ಇರುವ ಹಕ್ಕಿ ಅಂದರೆ ಫಾಲ್ಕನ್. ಕವಿತೆಯಲ್ಲಿ ಏನಿದೆ ನೋಡೋಣ. ಮೊದಲನೇ ಲೈನಲ್ಲಿ ಐ ಕಾಟ್ ದಿಸ್ ಮಾರ್ನಿಂಗ್ ಅಂತ ಇದೆ. ನಾನು ಬೆಳಿಗ್ಗೆ ಏನೋ ನೋಡಿದೆ. ಮಾರ್ನಿಂಗ್ಸ್ ಮೀನಿಯನ್ ಅಂದರೆ ಅರ್ಥ ಯಾವುದು ತುಂಬ ಇಷ್ಟ ಆಗುವಂತಹದ್ದು. ಕವಿ ಅಂತಹ ಒಂದು ದೃಶ್ಯವನ್ನು ನೋಡಿದ್ರು ಅವರ ಬೆಳಿಗ್ಗೆ ತುಂಬ ಸುಂದರವಾಗುವಂತಹದ್ದು. ಕಿಂಗ್ಡಮ್ ಆಫ್ ಡೇ ಲೈಟ್ಸ್ ಡಾಲ್ಫಿನ್, ಅದು ಒಂದು ಡಾಫಿನ್ ಅಂದರೆ ಫ್ರೆಂಚ್ ಲ್ಯಾಂಗ್ವೇಜಲ್ಲಿ ಬರುವಂತಹ ಒಂದು ಪದ. ಇದರ ಅರ್ಥ ಪ್ರಿನ್ಸ್ ಎಂದಾಗುತ್ತದೆ. ಆ ಪ್ರಿನ್ಸ್ ಕಿಂಗ್ಡಮ್ ಆಫ್ ಡೇ ಲೈಟ್ನಲ್ಲಿ ಇರುವಂತಹದ್ದು. ಡ್ಯಾಪಲ್ ಡಾನ್ ಡ್ರಾನ್ ಫಾಲ್ಕನ್. ಡ್ಯಾಪಲ್ ಅಂದರೆ ಸ್ಪಾಟೆಡ್, ಕಂಡು ಬಂದದ್ದು. ಡ್ಯಾಪಲ್ ಡೌನ್ ಅಂದರೆ ಬೆಳಗಿನ ಕಿರಣಗಳು. ಮೋಡದ ಒಳಗಿಂದ ಬಂದಂತಹ ಬೆಳಕು ಫಾಲ್ಕನನ್ನು ಡ್ರಾ ಮಾಡ್ತಾ ಇದೆ. ಫಾಲ್ಕನ್ ಅಥವಾ ವಿಂಡ್ ಓವರನ್ನು ಅದರ ರೈಡಿಂಗ್ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಆ ಹಕ್ಕಿ ಈಗ ಗಾಳಿಯಲ್ಲಿ ರೈಡ್ ಮಾಡ್ತಾ ಇದೆ. ಆಫ್ ದ ರೋಲಿಂಗ್ ಲೆವೆಲ್ ಅಂಡರ್ನೀತ್ ಹಿಮ್ ಸ್ಟೇಡಿ ಏರ್, ಅದು ಗಾಳಿಯಲ್ಲಿ ಸುತ್ತಾಡ್ತಾ ಇದ್ದ ಹಾಗೆ ಗಾಳಿ ಅದರ ಹತ್ತಿರ ಬರ್ತಾ ಇದೆ. ಇದರೊಂದಿಗೆ ಅದರ ಇನ್ನೊಂದು ಸಾಮರ್ಥ್ಯ ಏನಂದರೆ ಗಾಳಿಯಲ್ಲಿ ಹಾರಾಡೋದು ಮಾತ್ರ ಅಲ್ಲ, ಒಂದು ಜಾಗದಲ್ಲಿ ಗಾಳಿಯ ಒಂದು ಅಂತರದಲ್ಲಿ ಯಾವುದೇ ಆಧಾರ ಇಲ್ಲದೆ ನಿಂತುಕೊಳ್ಳುವಂತಹ, ಸ್ಟಡಿ ಅಂದರೆ ನಿಂತುಕೊಳ್ಳುವಂತಹ ಸಾಮರ್ಥ್ಯ ಈ ಹಕ್ಕಿಗಿದೆ. ಆ್ಯಂಡ್ ಸ್ಟ್ರೈಡಿಂಗ್ ಹೈ ದೇರ್, ಮತ್ತು ಗಾಳಿಯಲ್ಲಿ ಇನ್ನೊಂದಷ್ಟು ಹೈ ಆಗಿ ಸ್ಟ್ರೈಡ್ ಆಗುವಂಥ ಹಾರುವಂಥ ಸಾಮರ್ಥ್ಯ ಹೊಂದಿದೆ. ಹೌ ಹಿ ರಂಗ್ ಅಪಾನ್ ದ ರೈನ್ ಆಫ್ ವಿಂಪ್ಲಿಂಗ್ ವಿಂಗ್, ಆ ರೀತಿಯ ಹಕ್ಕಿ ಗಾಳಿಯಲ್ಲಿ ತನ್ನ ರೆಕ್ಕೆಗಳನ್ನು ಬಡಿಸ್ತಾ ಇದೆ, ಅಂದರೆ ಪಟಪಟ ಮಾಡ್ತಾ ಇದೆ, ಹೊಡಿತಾ ಇದೆ. ಇನ್ ಹಿಸ್ ಎಕ್ಸ್ಟಸಿ ಅಂದರೆ ಸಂತೋಷದ ಅಂತಿಮ ಕ್ಷಣ ಅಥವಾ ಪರಮಾವಧಿ. ದೆನ್ ಆಫ್ ಫೋರ್ತ್ ಆನ್ ಸ್ವಿಂಗ್ ಆಸ್ ಎ ಸ್ಕೇಟ್ ಹೀಲ್ಸ್ ಸ್ವೀಪ್ಸ್ ಸ್ಮೂತ್ ಆನ್ ಅ ಬೋ ಬೆಂಡ್ ದ ಹರ್ಲ್ಯಾಂಡ್ ಗ್ಲೈಡಿಂಗ್ ರಿಬಫ್ಡ್ ದ ಬಿಗ್ ವಿಂಡ್. ಈ ಸಾಲುಗಳಲ್ಲಿ ಕವಿ ಇನ್ನೊಂದು ಸಲ ಹೇಳ್ತಾರೆ, ಗಾಳಿಯಲ್ಲಿ ಈ ಹಕ್ಕಿ ಒಂದೊಂದು ಸಲ ಮೋಷನ್ಲೆಸ್ ಆಗ್ತದೆ, ಅಂದರೆ ಯಾವುದೇ ಚಲನೆ ಇಲ್ಲದೆ ಸ್ಥಿರವಾಗಿ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ. ಅಲ್ಲದೆ ಹಾಗೆಯೇ ನಿಂತುಕೊಂಡು ಕೆಲವೊಂದು ಮೂಮೆಂಟ್ಗಳನ್ನು ಮಾಡುವ ಸಾಮರ್ಥ್ಯ ಹೊಂದಿದೆ. ಈ ಮೂಮೆಂಟ್ಗಳನ್ನು ಕವಿ ಐಸ್ನ ಜಾಗದಲ್ಲಿ, ಐಸ್ ಏನು ಸ್ಪ್ರೆಡ್ ಆಗಿರುವಂಥ ಜಾಗದಲ್ಲಿ ವ್ಯಕ್ತಿಗಳು ಸ್ಕೇಟಿಂಗ್ ಮಾಡ್ತಾರಲ್ಲ, ಆ ಸ್ಕೇಟಿಂಗ್ ಮೂಮೆಂಟಿಗೆ ಹೋಲಿಸಿದ್ದಾರೆ. ಕೆಲವೊಂದು ಚಲನೆಗಳ ನಂತರ ಪುನಃ ಅದು ಹಾಗೆ ಸ್ಟಡಿಯಾಗಿ ನಿಲ್ತದೆ. ರೀಬಫ್ ದ ಬಿಗ್ ವಿಂಡ್ ಅಂದರೆ ಪುನಃ ಒಂದು ಸಲ ಮೋಷನ್ಲೆಸ್, ಚಲನರಹಿತ ಸ್ಥಿತಿಯಲ್ಲಿ ಇರ್ತದೆ. ಮೈ ಹಾರ್ಟ್ ಈಸ್ ಹೈಡಿಂಗ್, ನನ್ನ ಹೃದಯ ಎಲ್ಲದಕ್ಕೂ ಅಷ್ಟು ಪಕ್ಕ ಅಟ್ರಾಕ್ಟ್ ಆಗೋದಿಲ್ಲ, ಕೆಲವೊಂದು ಕಡೆ ಹೈಡ್ ಆಗಿರ್ತದೆ. ಸ್ಟಿರ್ಡ್ ಫಾರ್ ಅ ಬರ್ಡ್, ಈ ಕವಿಗೆ ಈ ಹಕ್ಕಿಯಿಂದ ಬಹಳನೇ ಇನ್ಸ್ಪಿರೇಷನ್ ಸಿಕ್ಕಿದೆ. ದ ಅಚೀವ್ ಆಫ್ ದ ಮಾಸ್ಟ್ರಿ ಆಫ್ ದ ಥಿಂಗ್, ಈ ಬರ್ಡ್ ಒಂದು ಅಚೀವ್ ಮಾಡಿದೆ ಏನಂದರೆ ಮಾಸ್ಟ್ರಿ ಆಫ್ ದ ಥಿಂಗ್ಸ್. ಈ ಹಕ್ಕಿಯ ಈ ಮಾಸ್ಟ್ರಿ ಏನಿದೆ, ಗಾಳಿಯಲ್ಲಿ ಹಾರಾಡ್ತಾನೆ ನಿಲ್ಲುವಂತಹದ್ದು, ಅದು ನನ್ನನ್ನು ತುಂಬ ಅಟ್ರ್ಯಾಕ್ಟ್ ಮಾಡಿದೆ. ಮುಂದೆ ಬರುವಂತಹ ಸಾಲುಗಳಲ್ಲಿ ಜಿ.ಎಂ. ಹಾಪ್ಕಿನ್ಸ್ ಈ ಹಕ್ಕಿಯ ಕ್ವಾಲಿಟಿಯ ಕುರಿತು ಹೇಳ್ತಾರೆ. ಬ್ರೂಡ್ ಬ್ಯೂಟಿ ಆ್ಯಂಡ್ ವ್ಯಾಲರ್ ಆ್ಯಂಡ್ ಆ್ಯಕ್ಟ್, ಓ ಆರ್ ಪ್ರೈಡ್ ಪ್ಲೂಮ್ ಹಿಯರ್ ಬಕಲ್. ಹಕ್ಕಿ ತುಂಬಾ ಬ್ಯೂಟಿಫುಲ್ ಆಗಿದೆ, ಮತ್ತು ವೇಲರ್ ಅಂದರೆ ಕರೇಜ್. ಈ ಎಲ್ಲ ಕ್ವಾಲಿಟಿಗಳು ಒಂದೇ ಸಲ ಬಕಲ್ ಆಗಿದೆ, ಅಂದರೆ ಕಟ್ಟಲ್ಪಟ್ಟಿದೆ. ಈ ಹಕ್ಕಿಯಲ್ಲಿ ಒಂದ್ಮೇಲೆ ತುಂಬಿಸಿದಂತೆ ಕಾಣ್ತಾ ಇದೆ. ಈ ಬರ್ಡ್ನ ಹಾರಾಟದಲ್ಲಿ ಅದೆಲ್ಲವೂ ಕಾಣ್ತಾ ಇದೆ. ಬ್ಯೂಟಿ ಇದೆ, ಧೈರ್ಯ, ಕರೇಜ್ ಇದೆ, ಆ್ಯಕ್ಟ್ ಇದೆ, ಪ್ರೈಡ್ ಇದೆ, ಹಾಗೆ ಏರ್ನೊಟ್ಟಿಗೆ ಓಡಾಟ ಇದೆ. ಎಲ್ಲವನ್ನು ಈ ಹಕ್ಕಿಯೊಳಗೆ ತುಂಬಿಸಿದ್ದಾರೆ. ಆ್ಯಂಡ್ ದ ಫೈರ್ ದಟ್ ಬ್ರೀಕ್ಸ್ ಫ್ರಮ್ ದಿ ದೆನ್, ನಿನ್ನ ಒಳಗಡೆಯಿಂದ ಒಂದು ಗಾಳಿ ಬೀಸ್ತಾ ಇದೆ ಅಲ್ಲ, ಅದು ಆ ಬಿಲಿಯನ್ ಟೈಮ್ಸ್ ಟೋಲ್ಡ್ ಲವ್ಲಿಯರ್ ಮೋರ್ ಡೇಂಜರಸ್, ಇದು ಬಿಲಿಯನ್
ಸಲ ತುಂಬ ಲವ್ಲಿಯಾಗಿ ಕಾಣ್ತದೆ, ಹಾಗೆ ತುಂಬ ಡೇಂಜರಸ್ ಕೂಡ ಇದೆ. ಓ ಮೈ ಶೆವಲಿಯರ್ ಅಂದರೆ ಓ ಮೈ ವಿಂಡ್ ಹೋವರ್, ನೋ ವಂಡರ್ ಆಫ್ ಇಟ್, ಇದರ ಕುರಿತು ಏನೂ ಆಶ್ಚರ್ಯ ಇಲ್ಲ. ಶೀರ್ ಫ್ಲಾಡ್ ಮೇಕ್ಸ್ ಅ ಫ್ಲೋ ಡೌನ್ ಸಿಲಿಯನ್ ಶೈನ್. ಜನರಿಗೆ ಈ ಎಲ್ಲ ದೃಶ್ಯಗಳು ಒಂದು ಬೋರಿಂಗ್ ಅಂತ ಅನ್ನಿಸಿಬಿಡ್ತದೆ. ಹೇಗೆ ಅಂದರೆ, ಒಂದು ಹೊಲದಲ್ಲಿ ಒಬ್ಬ ರೈತ ನೆಲವನ್ನು ಅಗಿತಾ ಇದ್ದರೆ, ಫ್ಲೋ ಮಾಡ್ತಾ ಇದ್ದರೆ, ಡಿಗ್ ಮಾಡ್ತಾ ಇದ್ದರೆ ಎಷ್ಟು ಬೋರಿಂಗ್ ಅನ್ನಿಸ್ತದೆ, ಅದೇ ರೀತಿ ಈ ಹಕ್ಕಿಯ ಚಲನವಲನ ಕೂಡ ಬೋರಿಂಗ್ ಅನ್ನಿಸ್ತಾ ಇದೆ. ಸಿಲಿಯನ್ ಅಂದರೆ ನೆಲವನ್ನು ಊಳುವಂತಹದ್ದು ಅಥವಾ ಅಗೆಯುವಂತಹದ್ದು. ಆ್ಯಂಡ್ ಬ್ಲೂ ಬ್ಲೀಕ್ ಎಂಬರ್ಸ್ ಅಂದರೆ ಕಾಣುವಂತಹದ್ದು. ಓ ಮೈ ಡಿಯರ್ ಫಾಲ್ ಗಾಲ್ ದೆಮ್ಸೆಲ್ಸ್, ಇದು ಆರಂಭದಲ್ಲಿ ಜನರಿಗೆ ಡಲ್ನೆಸ್ ಅಂತ ಕಾಣ್ತದೆ. ಗಾಲ್ ದೆಮ್ಸೆಲ್ಸ್ ಅಂದರೆ ಅದರ ಕಡೆಗೆ ವಿಶೇಷ ಗಮನ ಕೊಟ್ಟಾಗ. ಆ್ಯಂಡ್ ಗ್ಯಾಶ್ ಗೋಲ್ಡ್ ವರ್ಮಿಲಿಯನ್, ಆಗ ಬೆಂಕಿ ಏನಿದೆ ಅದು ಒಂದು ಗೋಲ್ಡ್ ಥರ ಹೊಳಿತಾ ಇರ್ತದೆ, ಶೈನಿಂಗ್ ಫುಲ್ ಆಗಿದೆ. ವರ್ಮಿಲಿಯನ್ ಅಂದರೆ ರಕ್ತದ ರೀತಿ ಕೆಂಪಾಗಿರುವಂತಹದ್ದು. ರ್ಯಾಂಡಮ್ ಆಗಿ ನೋಡಿದರೆ ತುಂಬ ಬೋರಿಂಗ್ ಆಗುವಂತಹ ಈ ಹಕ್ಕಿಯ ಹಾರಾಟ ಏನಿದೆ, ಡೀಪಾಗಿ ನೋಡಿದಾಗ ಅಷ್ಟೇ ಒಂದು ಗೋಲ್ಡ್ ಹೊಳೆಯುವ ರೀತಿ ಅದು ಜನರನ್ನು ಅಟ್ರ್ಯಾಕ್ಟ್ ಮಾಡ್ತದೆ. ಅಷ್ಟೇ ಬ್ರೇವರಿಯಿಂದ ಕೂಡಿದೆ, ತುಂಬ ಕರೇಜಿಯಸ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿರೋ ವ್ಯೂವನ್ನು ಒಳಗೊಂಡಿದೆ. ವ್ಯಕ್ತಿಗಳು ಅದನ್ನು ಗಮನಿಸಬೇಕು ಅಷ್ಟೇ ಅನ್ನೋದು ಈ ಕವಿತೆಯ ಮುಖ್ಯ ಸಾರಾಂಶ. ಈ ಕವಿತೆಯ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.